ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಶಾಸ್ತ್ರದಲ್ಲಿ ದೋಷವಿದ್ದರೆ ಹೃದಯದಲ್ಲಿ ತಿದ್ಬೋದು. ಹೃದಯದಲ್ಲಿ ದೋಷವಿದ್ದರೆ ಶಾಸ್ತ್ರ ಏನ್ ಮಾಡೋದು? ಬಂಗಾರ ಸಂಪಾದನೆ ಮಾಡುವುದೇ ಬದುಕಿನ ಸಾಧನೆಯಲ್ಲ. ಬದುಕನ್ನು ಬಂಗಾರದಂತೆ ಮಾಡಿ ಬದುಕುವುದು ಸಾಧನೆ ಜೊತೆಗೆ ಸಾರ್ಥಕ. ಸೋತ ಕಾಲುಗಳಲ್ಲೇ ಗೆಲುವಿನತ್ತ ಓಡಬೇಕಾದದ್ದು ಬದುಕು. ನಂಬಿಕೆಯೊಂದು ಕೈ ಹಿಡಿದು ನಡೆಸಿತ್ತು, ನಂಬಿದವರು ಕೈ ಬಿಟ್ಟಾಗ. ಆಸೆಗಳನ್ನು ಉಳಿಸಿಕೊಂಡು ಉಸಿರು ನಿಂತರೆ ಮರಣ. ಉಸಿರು ಇದ್ದಾಗಲೂ ಆಸೆಗಳು ಇಲ್ಲವಾದರೆ ಅದುವೇ ಮೋಕ್ಷ. ಹಳಸಿದ ಅನ್ನ ತಿನ್ನುವ ನಾಯಿಗೆ ಇರುವ ನಿಯತ್ತು ಬಿಸಿ ಅನ್ನ ತಿನ್ನುವ ಮನುಷ್ಯನಿಗಿಲ್ಲ. ಎಷ್ಟು ನಿಜ ಅಲ್ವಾ? ನಿಮ್ಮ ಜೀವನದೊಳಗಿರುವ ವಿಷಕಾರಿ ಜನರಿಂದ ಆದಷ್ಟು ದೂರವಿರಿ. ಸಮಯಕ್ಕೆ ಸಿಗದ ವಸ್ತುಗಳು, ಸಮಯಕ್ಕೆ ಆಗದ ಬಂಧುಗಳು, ಸಮಯವನ್ನೇ ನೀಡದ ಸಂಬಂಧಗಳು, ಭಾವನೆಗಳನ್ನೇ ಅರಿಯದ ಬಂಧಗಳು ಮರುಭೂಮಿಯಲ್ಲಿ ನೀರಿಗಾಗಿ ಅಲೆದಂತೆ. ಆಸ್ತಿ ಪಿತ್ರಾಜಿತವಾಗಿ ಸಿಗ್ಬೋದು, ಆದರೆ ಇಂತಹ ಮಕ್ಕಳನ್ನ ಹೆತ್ತದ್ದು ನಮ್ಮ ಪುಣ್ಯ ಅಂತ ತಂದೆ ತಾಯಿ ಹೆಮ್ಮೆ ಪಡುವ ವ್ಯಕ್ತಿತ್ವವನ್ನ ನಾವೇ ಕಟ್ಟಿಕೊಳ್ಬೇಕು. ಜೀವನವು ಮಹಾಭಾರತವಿದ್ದಂತೆ. ಕರ್ಣನಂತ ಗೆಳೆಯರನ್ನು ಆರಿಸಿ ಮತ್ತು ಕೃಷ್ಣನಂತ ಮಾರ್ಗದರ್ಶಕರನ್ನ ಕಂಡುಕೊಳ್ಳಿ. ಮನಸ್ಸು ಚೆನ್ನಾಗಿಲ್ಲದ ಮೇಲೆ ಮನೆ ಚೆನ್ನಾಗಿದ್ರೆ ಏನು ಪ್ರಯೋಜನ? ಅದಕ್ಕೆ ಹಿರಿಯರು ಹೇಳ್ತಾರೆ, ಮನೆ ಚಿಕ್ಕದಾದ್ರೂ ಮನಸ್ಸು ದೊಡ್ಡದಾಗಿರ್ಬೇಕು ಅಂತ. ಇರುವುದೊಂದೇ ಜೀವನ, ಸಿಗುವುದು ಕೆಲವೇ ದಿನ. ತಿಳಿಯದೆ ಕಳೆವ ಬಾಲ್ಯ, ಗೊತ್ತಿಲ್ಲದೆ ಜಾರುವ ಹರೆಯ, ಕರೆಯದೆ ಬರುವ ಮುದಿತನ, ಎಲ್ಲವನ್ನೂ ಅನುಭವಿಸುತ್ತಾ ಬಾಳುವುದೇ ಬದುಕು. ಅತಿಯಾದ ಕೋಪ, ಅತಿಯಾದ ತಾಳ್ಮೆ ಇವೆರಡು ಜೀವನದ ಶತ್ರುಗಳಿದ್ದಂತೆ. ಇವುಗಳು ಒಂದು ಹಂತದಲ್ಲಿದ್ರೆ ಮಾತ್ರ ಜೀವನ ಸುಗಮವಾಗಿರ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.